ಅಲ್ಲ ಮೇಡಮ್, ಎಂಥ ಕೆಲಸ ಮಾಡಿಬಿಟ್ರಿ ಮೇಡಮ್. ಅಲ್ಲ ಅವಳನ್ನ ಕಳಿಸ್ಕೊಡ್ದಾಗಿತ್ತು ಮೇಡಮ್. ಅವಳು ಹೆಂಗೆ ಜೀವನ ಮಾಡ್ತಾಳೆ ಹೇಳ್ರಿ? ಹಾಂ, ನನ್ನ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ನಲ್ಲ ಮೇಡಮ್ಮ. ಪದ್ಮಾವತಮ್ಮ, ನಾವೇನು ಮಾಡೋಕ್ಕಾಗಲ್ಲ. ಅವರು ಒಬ್ಬರನ್ನೊಬ್ಬರು ಇಷ್ಟಪಟ್ಟಿದ್ದಾರೆ. ಆಮೇಲೆ ಅವ್ರಿಗೇನು ಇನ್ನೂ ಸಣ್ಣ ವಯಸ್ಸಲ್ಲ, ಅವ್ರಿಗೂ ಬುದ್ಧಿ ಇದೆ. ಯಾವ್ದು ಕೆಟ್ಟದು ಯಾವ್ದು ಒಳ್ಳೇದು ಆಲೋಚನೆ ಮಾಡೋ ಶಕ್ತಿ ಇದೆ. ನಾವೇನು ಮಾಡೋಕ್ಕಾಗಲ್ಲಮ್ಮ. ಬಲವಂತವಾಗಿ ನಿಮ್ಮ ಜೊತೆ ಕಳ್ಸೋಕ್ಕಾಗಲ್ಲ. ಹುಡುಗಿ ನನಗೆ ಇಷ್ಟ ಇಲ್ಲ ಅಂತಂದಿದ್ರೆ ನಾನು ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ದೆ. ಹುಡುಗಿ ನಾನು ಅವನ ಜೊತೆ ಇರ್ತೀನಿ ಅಂತ ಹೇಳ್ತಾ ಇದ್ದಾಳಲ್ಲ, ನಾನೇನಮ್ಮ ಮಾಡಲಿ ಪದ್ಮಾವತಮ್ಮ? ಹಾಂ, ನೀವೇ ಹೇಳಿ. ನಾವು ಕಾನೂನು ಪ್ರಕಾರ ಹಂಗೆ ಬಲವಂತವಾಗಿ ಕಳ್ಸ್ಕೊಡೋಕ್ಕಾಗಲ್ಲ. ಆದರೂ ನೀವು ಮಾಡಿದ ತಪ್ಪೇ ಮೇಡಮ್ ಅವರೇ, ನೀವು ಮಾಡಿದ ತಪ್ಪೇ. ಹಂಗೆಲ್ಲ ಆಗಲ್ಲ ಯಜಮಾನ್ರೆ, ಹಂಗೆಲ್ಲ ಆಗಲ್ಲ. ಹುಡುಗಿ ಒಂದು ವೇಳೆ ನನಗೆ ಇಷ್ಟ ಇಲ್ಲ ಇವನ ಜೊತೆ ಹೋಗೋದು ಅಂತ ಒಂದೇ ಒಂದು ಮಾತು ಅಂದಿದ್ರು, ನಾನು ನಿಮ್ಮ ಹುಡುಗಿ ನಿಮ್ಮ ಜೊತೆ ಕಳಿಸ್ಕೊಡ್ತಾ ಇದ್ದೆ. ನಾನು ಅವನ ಜೊತೆ ಇರ್ತೀನಿ ಅಂತ ಹೇಳ್ತಾ ಇದ್ದಾಳಲ್ಲ. ಅಲ್ಲ ಮೇಡಮ್, ಅವಳ ಮಕ ಮುಚ್ಚೋಗ, ಅವಳ ಬಾಯಕ್ ಮಣ್ಣಾಕ. ನಮ್ಮ ಪರಿಸ್ಥಿತಿ ಇವತ್ತಿಂಗದೆ. ಅವ್ರ ಅಪ್ಪನ ಬಂದು ಜೈಲಾಗವನೆ. ಅವಳಿಗೆ ಏನಾರ ಒಂಚೂರು ಏನಾದರೂ ಯೋಚನೆ ಆಯ್ತಾ ಮೇಡಮ್? ಯೋಚನೆ ಆಯ್ತಾ? ಯೋಚನೆ ಮಾಡಬೇಕಾಗಿತ್ತು. ಅವಳ ಮನಸ್ಸಲ್ಲಿ ಏನಿದೆಯೋ ಯಾರು ಗೊತ್ತು ಪದ್ಮಾವತಮ್ಮ? ನೀವು ಹೊರಡಿ. ಅವ್ರಿಗೇನು ತೊಂದರೆ ಕೊಡಬೇಡಿ ದೊಡ್ಡರೆ. ಯಜಮಾನ್ರೆ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಅವ್ರಿಗೇನು ತೊಂದರೆ ಕೊಡಬಾರ್ದು. ಆಮೇಲೆ ನಾನು ಸುಮ್ಮನೆ ಇರಲ್ಲ ಅಷ್ಟೇ. ಮೇಡಮ, ನನ್ನ ಮಗಳನ್ನ ನನ್ನ ಜೊತೆಗೆ ಕಳಿಸ್ಕೊಟ್ಬಿಟ್ಟು ಬರ್ರಿ, ನಮ್ಮ ಊರಿಗೆ ಹೋಗೋಣ. ಅವಳನ್ನ ರೂಮಕ್ಕೆ ಹಾಕಿ ಬೀಗ ಹಾಕ್ಬಿಟ್ಟು ಆ ಬೀಗ ನಾನು ನಡುವಾಗೆ ಸಿಕ್ಕಾಕೊಂಡು ಕಾಲು ಹಾಕ್ತೀನಿ. ನಾನು ಮಾತ್ರ ಇನ್ನು ಅವಳನ್ನ ಈಚಿಗೆ ಬಿಡಲ್ಲ. ಪದ್ಮಾವತಮ್ಮ, ನಿಮ್ಗೇನು ಅರ್ಥ ಆಗಲ್ವಾ ನಾನು ಹೇಳ್ತಾ ಇರೋದು? ಆಗೋಗೈತೆ. ಆ ಹುಡುಗಿ ನಾನು ಆ ಹುಡುಗನ ಜೊತೆ ಇರ್ತೀನಿ ಅಂತ ಹೇಳ್ತಾ ಇದ್ದಾಳೆ. ನಾವು ಬಲವಂತವಾಗಿ ಕರ್ಕೊಂಬರೋಕ್ಕಾಗಲ್ಲ. ಅದು ಕಾನೂನು ವಿರುದ್ಧ ಆಗುತ್ತೆ. ಮತ್ತು ಅವ್ರ ಮೇಲಿನ ಅಧಿಕಾರಿಗಳ ಹತ್ರ ಹೋದ್ರೆ ನನಗೆ ಕೆಲಸ ಹೋಗುತ್ತೆ. ನೀವು ಹೋಗಿ ಮನೆಗೆ ಹೊರಡಿ, ಅವ್ರಿಗೇನು ತೊಂದರೆ ಮಾಡಬೇಡಿ. ಇಲ್ಲ ಮೇಡಮ್ಮ, ನನ್ನ ಮಗಳನ್ನ ಜುಟ್ಟಿಟ್ಕೊಂಡು ನಾನು ಎಳ್ಕೊಂಡೆ ಬರ್ತೀನಿ. ನಾನು ಮಾತ್ರ ಸುಮ್ಮನೆ ಬಿಡಲ್ಲ ಅವಳನ್ನ. ಒಂದ್ಸರಿ ಹೇಳಿದ್ದು ಅರ್ಥ ಮಾಡ್ಕೊಬೇಕು ಪದ್ಮಾವತಮ್ಮ, ಹೇಳಿದ್ದೆ ಹೇಳ್ಬಾರ್ದು. ಎಕ್ಸ್ಕ್ಯೂಸ್ ಮೀ ಮೇಡಮ್. ಎಸ್ ಟೆಲ್ ಮೀ. ಹೇಳಿ, ಏನು ವಿಷಯ? ರಾಜಪ್ಪ ಮತ್ತು ಸುಶೀಲಾಗೆ ಬೇಲ್ ತೊಗೊಂಡಿದ್ರಿ ಮೇಡಮ್. ಓ ಹೌದೇನಣ್ಣ, ಬೇಲ್ ಸಿಗ್ತೇನಣ್ಣ ನಮ್ಮ ಯಜಮಾನ್ರಕ್ಕ? ಏನಪ್ಪ ಅವತ್ತು ಅಷ್ಟೊಂದು ದುಡ್ಡು ಕೇಳ್ದಲ್ಲ, ಇವತ್ತು ಫ್ರೀಯಾಗೆ ಬಿಡಿಸ್ಕೊಂಡು ಹೋಗ್ತಾ ಇದೆಯಾ? ಇಲ್ಲ ಸರ್, ಆಗೋದಿಲ್ಲ. ನಾನು ಬಿಡಲ್ಲ, ರಾಜಪ್ಪನಾಗಲಿ ಸುಶೀಲಮ್ಮನಾಗಲಿ. ನೀವು ಹೇಳ್ದಂಗಲ್ಲ ಮೇಡಮ್, ನಾವು ಹೇಳ್ದಂಗೆ. ಯಾರು ಬೇಲ್ ಕೊಡ್ಸಿದ್ದು? ನಿಮಗೆ ಅವ್ರ ವಿಷಯ ಎಲ್ಲ ಬೇಕಾಗಿಲ್ಲ ಮೇಡಮ್. ಅವ್ರು ಗುಟ್ಟಾಗಿಡಿ ಅಂತ ಹೇಳಿದರೆ ನಾನು ಗುಟ್ಟಾಗಿ ಇಟ್ಟಿದ್ದೀನಿ, ಸೀಕ್ರೆಟಾಗೇ ಇರಲಿ. ಅದೆಲ್ಲ ಬೇಕಾಗಿಲ್ಲ. ಬೇಲ್ ಬಂದಿದೆ, ಅವ್ರು ಬಿಡುಗಡೆ ಮಾಡಿ ಅಷ್ಟೇ. ತೊಗೊಳ್ಳಿ, ಫೈಲ್ ನೋಡಿ ಒಂದ್ಸರಿ. ಯಾರು ಇಷ್ಟೊಂದು ದುಡ್ಡು ಕಟ್ಟಿರೋದು? ನಾನು ಹೇಳಿದ್ನಲ್ಲ ಮೇಡಮ್, ಅದೆಲ್ಲ ಸೀಕ್ರೆಟು ಅಂತ. ನಾಸಿರ್, ಆ ರಾಜಪ್ಪನ್ನು ಸುಶೀಲನ್ನು ಕರ್ಕೊಂಬೋಗಿ. ಅಯ್ಯೋ ಸರ್, ನಿಮ್ಮ ಋಣ ತೀರ್ಸ್ಕೊಳಕ್ಕೆ ಆಗಲ್ಲ ಸರ್. ಎಷ್ಟು ಒಳ್ಳೆ ಕೆಲಸ ಮಾಡಿದ್ರಿ ಸರ್, ನಮ್ಮಂತ ಬಡವ್ರಿಗೆ ಉಪಕಾರ ಮಾಡಿ. ಸರ್, ನಿಮ್ಗೆ ಎಷ್ಟು ಧನ್ಯವಾದಗಳು ಹೇಳ್ದು ಸಾಲದು ಸರ್. ಸರ್, ಯಾರು ಸರ್ ಬಿಡಿಸಿದ್ದು? ಅದೆಲ್ಲ ನಿಮ್ಗೆ ಯಾಕೆ? ಹಾಂ, ನಿಮ್ಗೆ ಯಾಕೆ? ಅದ್ರ ವಿಷಯ ನಿಮ್ಗೆ ಬೇಕಾಗಿಲ್ಲ. ಏನಾಗಬೇಕು ನೀವು ರಾಜಪ್ಪನಿಗೆ? ನೀನೇನಾಗಬೇಕಮ್ಮ? ನಾನು ಅವ್ರ ಅಣ್ಣ ಸರ್, ಯಮ್ಮನ ಅವ್ರ ಹೆಂಡ್ತಿ ಸರ್. ಸರಿ, ಬರ್ತಾರೆ, ಮನೆಗೆ ಕರ್ಕೊಂಡೋಗಿ. ಸರಿ ಸರ್, ಆಯಿತು. ಹ್ಞೂ, ಒಳ್ಳೆ ಉಪಕಾರ ಆಯಿತು ಸರ್. ನಾವು ದುಡ್ಡು ಅಲ್ಲಿ ಇಲ್ಲಿ ಅಲಿತಾ ಇದ್ರಿ ಸರ್. ಯಾರು ಸರ್ ಬೇಲ್ ಕೊಡ್ಸಿದ್ವಾ? ಅದೆಲ್ಲ ಹೇಳ್ಬಾರ್ದಮ್ಮ. ಓಕೆನಾ ಮೇಡಮ್? ಯಾಕೆ ಮೇಡಮ್ ಅಷ್ಟು ಹುರ್ತೋಗ್ತಾ ಇದ್ದೀರಾ? ಅವನನ್ನು ಮತ್ತೆ ಒಳಗಡೆ ಹೆಂಗಾಗಬೇಕು ಅಂತ ನನಗೆ ಗೊತ್ತು. ಅವ್ನು ಹೊರಗಡೆ ಯಾವತ್ತೂ ಇರೋಕ್ಕೆ ಸಾಧ್ಯನೇ ಇಲ್ಲ. ಅವ್ನು ಯಾವಾಗಿದ್ದು ಒಳಗಡೆನೇ ಇರಬೇಕು. ಅಯ್ಯೋ ಮೇಡಮ್ಮ, ಆಗೋಯ್ತು ಮೇಡಮ್ಮ. ಮೇಡಮ್ಮ, ಹಂಗೆಲ್ಲ ಅನ್ಬೇಡ ಮೇಡಮ್ಮ. ಇನ್ನು ಮೇಲೆ ಹೆಂಗಿರ್ತಾನೆ ಅಂತ ನೀವೇ ನೋಡ್ರಿ ಮೇಡಮ್ಮ. ಹಂಗೆಲ್ಲ ಮಾಡಬೇಡ್ರಿ ಮೇಡಮ್ಮ. ಇಲ್ದಿದ್ದಲ್ಲ ಅವ್ನ ತಲೆ ಕಟ್ಬಿಟ್ಟು ಕರ್ಕೊಂಬಂದು ಜೈಲಿಗೆ ಹಾಕ್ಬೇಡ್ರಿ ಮೇಡಮ್ಮ. ನಾನು ಇನ್ನು ಮೇಲೆ ತಿದ್ದುತ್ತೀನಿ ಮೇಡಮ್ಮ. ಇನ್ಯಾವತ್ತೂ ಏನು ತಪ್ಪು ಮಾಡಲ್ಲ. ಪದ್ಮಾವತಮ್ಮ, ನಿನ್ನ ಗಂಡನ ಏನೇನು ಕೆಲಸ ಮಾಡಿದ್ದೇನೆ ಗೊತ್ತಾ? ಸಂಗೀತ ಅನ್ನೋ ಎಮ್ಮನ್ನ ಮರ್ಡ್ರ್ ಮಾಡೋಕ್ಕೆ ಸುಪಾರಿ ಕೊಟ್ಟಿದ್ದೇನೆ, ಗೊತ್ತಾ ನಿನಗೆ? ಹಾಂ, ಗೊತ್ತು ಮೇಡಮ್ಮ, ಗೊತ್ತು. ನಿನ್ನ ಮೇಲೆ ಅವನ್ನ ಹೆಂಗೆ ಎದ್ಬಸ್ತಾಗಿ ಇಕ್ಕಿರ್ತೀನಿ ಅಂತ ನೀವೇ ನೋಡ್ರಿ ಮೇಡಮ್ಮ. ಮೇಡಮ್ಮ, ನಿನ್ನ ಕಾಲ್ಕನೇ ಬೀಳ್ತೀನಿ, ಹಂಗೆಲ್ಲ ಅನ್ಬೇಡ್ರಿ ಮೇಡಮ್ಮ. ನಿನ್ನ ಮೇಲೆ ಕರೆಕ್ಟಾಗಿ ಇರ್ತಾನೆ ಮೇಡಮ್ಮ. ನಮ್ಮ ಭಾವನು ಇರ್ತಾನೆ, ನಾನು ಇರ್ತೀನಿ. ಅವನ್ನ ಎದ್ರೆ ಒಂದು ಕುಂತ್ರೆ ಒಂದು ಆಗ್ತಾ ಇರ್ತೀನಿ ಮೇಡಮ್ಮ ಪರ್ಕೆಗ. ಹಂಗೆಲ್ಲ ಅನ್ಬೇಡ್ರಿ ಮೇಡಮ್ಮ. ಅವನ್ನಂತೂ ನಾನು ಸುಮ್ಮನೆ ಬಿಡಲ್ಲ. ಅವ್ನು ಯಾವುದೇ ಕಾರಣಕ್ಕೂ ಹೊರಗಡೆ ಇರಬಾರ್ದು. ಅವ್ನು ಒಳಗಡೆನೇ ಇರಬೇಕು. ಅವ್ನು ಹೊರಗಡೆ ಇದ್ದರೆ ಸಂಗೀತ ಅನ್ನೋರ ಪ್ರಾಣಕ್ಕೆ ಅಪಾಯ ಐತೆ. ಇಲ್ಲ ಬಿಡಮ್ಮ, ಇಲ್ಲ ಅಂತ ತಪ್ಪೇನು ಮಾಡಲ್ಲ. ನಾನು ನೋಡ್ಕೊತೀನಿ ಬಿಡಮ್ಮ, ನಾನು ನೋಡ್ಕೊತೀನಿ. ಸರಿ ಮೇಡಮ್, ಅವ್ರನ್ನ ಕಳಿಸ್ಕೊಡಿ, ನಾನು ನೋಡ್ತೀನಿ. ರೀ, ನಿಂತ್ಕೊಳ್ರಿ. ನಿಮ್ಮ ಕ್ಲೈಂಟ್ ಬಂದರೆ ಏನು ಹೇಳಬೇಕು ಅದನ್ನ ಹೇಳ್ಬಿಟ್ಟು ಹೋಗಿ. ಹೊರಟ್ಬಿಟ್ರೆ ನೀವು ಇಲ್ಲಿ ಸ್ಟೈಲಾಗಿ ಫೈಲ್ ತೋರಿಸ್ಬಿಟ್ಟು. ನೋಡಪ್ಪ ರಾಜಪ್ಪ, ಜೀವನದಲ್ಲಿ ನಿನಗೆ ಮತ್ತೆ ಚಾನ್ಸ್ ಸಿಕ್ಕೈತೆ ಜೀವನ ಮಾಡೋಕ್ಕೆ. ಅದನ್ನು ಹಾಳು ಮಾಡ್ಕೊಂಬೇಡ, ಆಯಿತಾ? ಇಲ್ಲಿದ್ದೆಲ್ಲ ಉಸಾಬರಿಗಳು ನಿನಗೆ ಬೇಕಾಗಿಲ್ಲ. ನೀನೆಷ್ಟೋ ನಿನ್ನ ಕೆಲಸ ಎಷ್ಟೋ ಅಷ್ಟು ನೋಡ್ಕೊ. ಮತ್ತೆ ನೀನು ಬಿಡಿಸ್ಕೊಂಬರೋಕ್ಕೆ ಯಾರು ಬರಲ್ಲ. ಇವಾಗೇನೋ ಯಾರೋ ದೊಡ್ಡ ಮನ್ಸು ಮಾಡಿ ಬಿಡಿಸೋರೆ. ನೀನು ಮತ್ತೆ ಇದೇ ಕಿತಾಪತಿಗೆ ಮಾಡಿದ್ರೆ ಪರ್ಮನೆಂಟಾಗಿ ಜೈಲಾಗಿರ್ಬೇಕಾಗ್ತೈತೆ. ನೋಡ್ಕೊ, ಹುಷಾರಾಗಿರೋ. ಕಾಯ್ತಾ ಇರ್ತಾರೆ ಜನ, ಏನು ಮಾಡ್ತೀಯಾ ಸಿಕ್ಕಿದ್ರೆ ಸಾಕು ಅಂತ ಎತ್ತಾಕೊಂಬಂದು ತಿರ್ಗಾ ಜೈಲಿಗೆ ಹಾಕ್ತಾರೆ ಅಷ್ಟೇ. ರಾಜಪ್ಪ, ನೀನು ನಿನ್ನ ಮೇಲೆ ಮುಳ್ಳು ಮೇಲೆ ಜೀವನ ಮಾಡೋದು. ಮುಳ್ಳೇ ಬಂದು ನಿನ್ನ ಮೇಲೆ ಬಿದ್ದರೂ ನೀನೇ ಹೋಗಿ ಮುಳ್ಳು ಮೇಲೆ ಬಿದ್ದರೂ ಅರಿಯೋದು ನಿನ್ನ ಬಟ್ಟೆನೆ, ಆಯಿತಾ? ಹುಷಾರಾಗಿರ್ಬೇಕು ನೀನು. ಯಾರೋ ದೊಡ್ಡ ಮನ್ಸು ಮಾಡಿ ನೀನು ಬಿಡಿಸ್ತಾವ್ರೆ. ಸರಿ ಸರ್, ಆಯ್ತು ಸರ್. ನೀನು ಯಾರ ತಂಟೆನೂ ಬೇಕಾಗಿಲ್ಲ ಸರ್. ಏನಮ್ಮ ಸುಶೀಲಮ್ಮ, ಹಾಂ, ನಿಂದೇನಮ್ಮ ಕತೆ? ಸರ್, ನಾನು ಊರೇ ಬಿಟ್ಟು ಹೋಗ್ತಾ ಇದ್ದೀನಿ ಸರ್. ನಾನು ಅಲ್ಲಿರೋಕ್ಕಾಗಲ್ಲ ಸರ್. ನಾನು ನಮ್ಮೂರು ಕೊಳ್ತಾ ಇದ್ದೀನಿ, ನನ್ನ ಗಂಡನ ಮನೆಗ. ಅಯ್ಯೋ, ನೀನು ಎದುರು ಬಿದ್ದೋಗ. ಫಸ್ಟ್ ಆ ಕೆಲಸ ಮಾಡು. ನಿನ್ನ ಮಗ ಮುಚ್ಚೋಗ. ನಿನ್ನಿಂದ ನಮ್ಮ ಸಂಸಾರನೇ ಹಾಳಾಗ್ಬಿಡ್ತಲ್ಲೇ.
ಬೀದಿಗೆ ಬಂದ್ಬಿಡ್ತಲೆ ಎಷ್ಟೋ ಬಿಂಕ ಬಿನ್ನಾಣಿಗಾಯ್ತು ಊರಾಗ ಜನ ನಮ್ಮ ಮನೆ ಸುದ್ದಿ ಮಾತಾಡಕ್ಕೆ ದಿಗ್ಲು ಬಿಡೋರು ಏನಂತಾರೋ ಎಂತಂತಾರೋ ಅಂತ ನಿನ್ನಂತ ಸುಪ್ನಾತಿ ಬಂದು ನನ್ನ ಸಂಸಾರನೇ ಹಾಳು ಮಾಡ್ಬಿಟ್ಟಲ್ಲ ನೀನು ಹೊಟ್ಟೆ ಉರ್ದೋಗ ಬೇಕಾಗಿತ್ತೇನೆ ಇದೆಲ್ಲನೂ ನಿಂಕ ಬೇಕಾಗಿತ್ತಾ ನೀನು ಹಾಳೋಗದಲ್ದಿರ ನನ್ನ ಗಂಡನೂ ಹಾಳು ಮಾಡ್ಬಿಟ್ಟಲ್ಲೇ ಹಾ ಫಸ್ಟ್ ಊರಿಂದ ಜಾಗ ಖಾಲಿ ಮಾಡ ನೀನು ಇರಬೇಡ ನಮ್ಮೂರಾಗ ಇದ್ದೀಯಾ ಅಂತಂದ್ರೆ ಪಾರ್ಕ್ ಎತ್ಕೊಂಡು ಓಡಿಸ್ಕೊಂಡು ಹೋಗ್ತೀನಿ ನಿಮ್ಮೂರು ಗಂಟ ನೋಡು. ಏನಪ್ಪ ರಾಜಪ್ಪ ಹೇಳಿದ್ದೆಲ್ಲ ಅರ್ಥ ಆಯ್ತೇನಪ್ಪ? ಹಾಂ ಸರ್ ಅರ್ಥ ಆಯ್ತು ಸರ್. ಸರ್ ಯಾರು ಸರ್ ಬಿಡಿಸಿದ್ದು? ಅದೆಲ್ಲ ನಿನಗೆ ಬೇಕಾಗಿಲ್ಲ ಆಯಿತಾ, ನಿನಗೆ ಬೇಕಾಗಿಲ್ಲ ಬೇಡವಾಗಿರೋ ವಿಷಯ. ನೀನು ಹೊರ್ಗಡೆ ಬಂದಿದ್ಯಾ, ನೀನು ಜೀವನ ಮಾಡೋದು ಎಷ್ಟೋ ಅಷ್ಟು ನೋಡ್ಕೋ. ಸರಿ ಸರ್ ಆಯ್ತು ಸರ್. ಸ್ಟೇಷನ್ಗೆ ವಾರಕ್ಕೆ 3 ಸತಿ ಬಂದೋಗ್ಬೇಕು ರಾಜಪ್ಪ, ನಿನಗೆ ಹೇಳ್ತಾ ಇರೋದು 3 ಸತಿ ಬಂದೋಗ್ಬೇಕು. ನೀನು ಅಷ್ಟೇ ಸುಶೀಲಮ್ಮ, ಎಲ್ಲ ಊರು ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದೆಯಲ್ಲ, ಹೋಗಂಗಿಲ್ಲ ನೀನು. ನಿಮ್ದು ಕೇಸ್ ಮುಗಿಯೋವರೆಗೂ ಕೋರ್ಟ್ಗೆಲ್ಲ ಅಟೆಂಡ್ ಆಗಬೇಕು, ಮತ್ತು ಸ್ಟೇಷನ್ಗೆ ಬಂದು ಸಿಗ್ನೇಚರ್ ಹಾಕಿ ಹೋಗ್ಬೇಕು. ಅರ್ಥ ಆಯ್ತಾ ರಾಜಪ್ಪ? ಬಂದು ಇಲ್ಲೇ ಮಾತಾಡಿಸ್ಕೊಂಡು ಸಿಗ್ನೇಚರ್ ಹಾಕಿ ಹೋಗ್ಬೇಕು. ಅವ್ರ ಪರ್ಮಿಷನ್ ಇಲ್ದಿರ ನೀನು ಎಲ್ಲೂ ಹೋಗಂಗಿಲ್ಲ. ಸರಿ ಸರ್ ಆಯ್ತು ಸರ್. ರೀ ನಾಸಿರ್, ಆ ಸುವರ್ಣ 2 ವಾರದಿಂದ ಪತ್ತನೇ ಇಲ್ಲ, ಅಲ್ಲಿ ಎಲ್ಲಿದ್ದಾಳೆ ಪತ್ತೆ ಹಚ್ಚ್ರಿ, ಹೇಳ್ಕೊಂಬಂದು ಸ್ಟೇಷನ್ಗೆ ಹಾಕ್ರಿ. ಸ್ಟೇಷನ್ಗೆ ಬಂದು ಹೋಗ್ಬೇಕು ಅಂತ ನಾನು ಹೇಳಿದ್ದೀನಿ, ಹೇಳಿದ್ರು ಸಹ ಊರು ಬಿಟ್ಟು ಎಲ್ಲ ಹೋಗಿದ್ದಾಳೆ. ಒಂದ್ಸರಿ ಹೇಳ್ಕೊಂಬಂದು ಹಾಕ್ರಿ ಒಳಗಡೆ, ಅವ್ರಿಗೆ ಗೊತ್ತಾಗುತ್ತೆ. ದುರಾಂಕಾರ ಕಡಿಮೆ ಆಗಲಿ ಅವಳಿಗೆ, ಜಾಸ್ತಿ ದುರಾಂಕಾರ ಅವಳಿಗೆ. ಸರಿ ಮೇಡಮ್, ಫೋನು ಸಿಗ್ನಲ್ ಎಲ್ಲಿದೆ ಅಂತ ಚೆಕ್ ಮಾಡ್ತೀನಿ, ಚೆಕ್ ಮಾಡಿ ಅವಳನ್ನ ಹೇಳ್ಕೊಂಬನ್ರಿ. ಸರಿನಪ್ಪ ರಾಜಪ್ಪ, ನಾನು ಹೊರಡ್ತೀನಿ. ಹ್ಞೂ ಸರಿ ಸರ್. ಮೇಡಮ್, ನಾನು ಸೈನ್ ಹಾಕಕ್ಕೆ ಬರೋಕ್ಕಾಗಲ್ಲ ಮೇಡಮ್, ನಾನು ಊರು ಬಿಟ್ಟೆ ಹೊರಟೋಗ್ತಾ ಇದ್ದೀನಿ. ಈ ಊರಾಗಿರೋಕ್ಕೆ ನನಗೆ ಇಷ್ಟ ಇಲ್ಲ ಮೇಡಮ್. ಸರಿ, ಅಲ್ಲಿಂದ ಸ್ಟೇಷನ್ಗೆ ನಾನು ಇನ್ಫಾರ್ಮ್ ಮಾಡ್ತೀನಿ, ಅಲ್ಲಾದರೂ ಹೋಗಿ ಸೈನ್ ಹಾಕಿ. ನಾನು ಡೈಲಿ ಫೋನ್ ಮಾಡಿ ಕೇಳ್ತೀನಿ ಅವ್ರಿಗೆ ಬಂದಿದ್ರ ಅಂತ. ಒಂದು ದಿವಸ ಬಂದಿಲ್ಲ ಅಂತಂದರೆ ನಾನೇ ಒದ್ದು ಹೇಳ್ಕೊಂಬತ್ತೀನಿ. ಅರ್ಥ ಆಯ್ತಾ? ಸರಿ ಮೇಡಮ್, ಅಲ್ಲಿನ ಸ್ಟೇಷನ್ಗೆ ಹೋಗ್ತೀನಿ ಮೇಡಮ್. ಇನ್ಮೇಲಾದರೂ ಸ್ವಲ್ಪ ಭಯ ಭಕ್ತಿಯಿಂದ ನಾನೊಂದು ಹೆಣ್ಣಪ್ಪ ಅಂತ ಅನ್ನೋದು ನಿನ್ನ ತಲೆಯಲ್ಲಿರಲಿ. ಇಷ್ಟ ಬಂದಂಗೆಲ್ಲ ಆಡೋದಲ್ಲ, ಇದು ಜೀವನ. ಒಂದು ಸ್ವಲ್ಪ ಎಡಿದ್ರೂ ಕೆಟ್ಟೋಗುತ್ತೆ. ಏನಪ್ಪ ರಾಜಪ್ಪ, ನಿನ್ನನ್ನು ಯಾರು ಬಿಡಿಸಿದ್ರು ಏನು ಅಂತ ಪತ್ತೆ ಹಚ್ತೀನಿ. ಪತ್ತೆ ಹಚ್ಚಿಲ್ಲ ಅಂತಂದರೆ ನನಗೆ ನೆಮ್ಮದಿ ಇಲ್ಲ. ಮುಸ್ಸರು ಏನಾದರೂ ಊರಲ್ಲಿ ಕಿತಾಪತಿಗೆ ಏನಾದರೂ ಮಾಡಿದ್ಯಾ ಅಂತಂದರೆ ಒದ್ದು ಒಳಗಾಗ್ತೀನಿ. ಪರ್ಮನೆಂಟಾಗಿ ಒಳಗೆ ಎದ್ಬಿಡ್ಬೇಕು. ಜಾಮೀನು ಸಹ ಸಿಗಬಾರ್ದು, ನಿಮಗೆ ಬೇಲ್ ಸಹ ಸಿಗಬಾರ್ದು. ಹಂಗೆ ಮಾಡ್ತೀನಿ. ಇಲ್ಲ ಮೇಡಮ್ಮ, ಇಲ್ಲ ಇಲ್ಲ, ಹಂಗೆಲ್ಲ ಮಾಡಲ್ಲ ಮೇಡಮ್ಮ. ಇನ್ಮೇಲೆ ತಾನಾಯಿತು, ತನ್ನ ಕೆಲಸ ಆಯಿತು. ಆರಾಮಾಗಿರ್ತಾನೆ ಮೇಡಮ್ಮ, ಇನ್ನು ಯಾರ ಸುದ್ದಿಗೂ ಹೋಗಲ್ಲ ಮೇಡಮ್ಮ. ಪದ್ಮಮ್ಮ, ಒಂದು ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೊಂತೀಯಾ? ನಾನು ಇಲ್ಲಿ ಮಾತಾಡ್ತಾ ಇಲ್ವಾ? ಏನಪ್ಪ ರಾಜಪ್ಪ? ಆಯಿತು ಮೇಡಮ್ಮ, ನೀನು ಯಾರ ಸುದ್ದಿಗೂ ಹೋಗಲ್ಲ. ನನ್ನ ತಪ್ಪಾಗೋಯ್ತು. ಏನೋ ತಿಳಿದಿರೋ ತಪ್ಪು ಮಾಡ್ಬಿಟ್ನೆ ಮೇಡಮ್ಮ, ಇನ್ನು ಯಾರ ಸುದ್ದಿಗೂ ಹೋಗಲ್ಲ. ಏನು ತಿಳಿದಿರೋ ತಪ್ಪು ಮಾಡಕ್ಕೆ ನೀನೇನು ಚಿಕ್ಕ ಮಗುನ? ನಿನಗೇನು ಪರಿಜ್ಞಾನ ಇಲ್ವಾ? ನಡೀರಿ ಇನ್ನೆಲ್ಲರೂ. ಸರಿ ಮೇಡಮ್ಮ. ಮೇಡಮ್ಮ, ನಾವಿನ್ನು ಓದ್ತೀರಿ ಮೇಡಮ್ಮ. ಮೇಡಮ್ಮ ಪದ್ಮಾವತಮ್ಮ, ನಿನ್ನ ಮಗಳ ಮನೆ ಹತ್ರ ಹೋಗೋದು, ಗಲಾಟೆ ಮಾಡೋದು ಎಲ್ಲ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ ಅಷ್ಟೇ. ಹೆಂಗೂ 2 ಸೆಲ್ ಖಾಲಿ ಇದೆ, ನಿನ್ನ ಅದರೊಳಗಡೆ ಹಾಕ್ತೀನಿ. ಇಲ್ಲ ಮೇಡಮ್ಮ, ಇಲ್ಲ ಇಲ್ಲ, ನಾನೇನೋ ಅವ್ರ ಸುದ್ದಿಗೆ ಹೋಗಲ್ಲ ಮೇಡಮ್ಮ. ನಾವಿನ್ನು ಓದ್ತೀರಿ ಮೇಡಮ್ಮ. ಏನು ಯಜಮಾನ್ರೆ, ನಾನು ಇವಾಗಲೇ ಹೇಳ್ತಾ ಇದ್ದೀನಿ, ನಿನ್ನ ತಮ್ಮ ಏನಾದರೂ ತುಟುಕ್ ಪಿಟುಕ್ ಅಂದರೆ ನಾನು ಏನಂತ ತೋರಿಸ್ತೀನಿ. ಇಲ್ಲ ಇಲ್ಲ, ಹಂಗೇನಾಗಲ್ಲ ಬಿಡಿ ಮೇಡಮ್, ನಾವು ನೋಡ್ಕೊತೀರಿ. ಮೇಡಮ್, ಅಲ್ಲ ಲಾಯರ್ ಏನು ಮೇಡಮ್, ಅವನ ಕೈಯಿಂದ ದುಡ್ಡಾಕಿ ಏನಾದರೂ ಬೇಲ್ಗಿಲ್ ತಂದ್ಬಿಟ್ಟು ನಾ ಹೆಂಗೆ? ಅದೇ ನನಗೂ ಗೊತ್ತಾಗ್ತಾ ಇಲ್ಲ ನಾಸೀರ್. ಹಾಂ, ಅಷ್ಟೊಂದು ದುಡ್ಡು ಖರ್ಚು ಮಾಡಿ ಯಾರು ಇವ್ರನ್ನ ಬಿಡಿಸಿರೋದು? ಹೆಂಗೆ ಕಂಡುಹಿಡಿಯೋದು? ಈ ಲಾಯರ್ ಮೇಲೂ ದೌರ್ಜನ್ಯ ಮಾಡೋಂಗಿಲ್ಲ ನಾನು. ಏನು ಮಾಡೋದು ಗೊತ್ತಾಗ್ತಾ ಇಲ್ಲಲ್ಲ. ಯಾರ ಹತ್ರ ಅಷ್ಟೊಂದು ದುಡ್ಡು ಐತೆ? ಮೇಡಮ್, ನೀವೇನು ಬೇಜಾರು ಮಾಡ್ಕೊಳ್ಳಲ್ಲ ಅಂತಂದರೆ ಒಂದು ಮಾತು ಹೇಳ ಮೇಡಮ್. ಹೇಳಿ ನಾಸೀರ್. ಮೇಡಮ್, ವಿಜಯ್ ಸರ್ ಏನಾದರೂ ನಿಮ್ಮನ್ನ ಅವರೇನಾದರೂ ಬಿಡಿಸಿದ್ರೆ ಹೆಂಗೆ? ಇಲ್ಲ ಇಲ್ಲ, ಚಾನ್ಸೇ ಇಲ್ಲ ನಾಸೀರ್, ಚಾನ್ಸೇ ಇಲ್ಲ. ನಮ್ಮಣ್ಣ ಬಿಡಿಸಿಲ್ಲ. ಎಲ್ಲೋ ಏನೋ ಸಮಥಿಂಗ್. ಓಕೆ, ಅದನ್ನು ಕಂಡುಹಿಡಿದಂತೂ ನಾನು ಬಿಡಲ್ಲ.